ಇಲ್ಲಿ ಇಟ್ಕೊಳ್ಳಿ ಮ್ಯಾಟು ಇಡ್ತೀರಾ ಅಲ್ಲೇ ಇಡಿ ಸ್ಟೀಮ್ ಅದು ಫಸ್ಟ್ ಮ್ಯಾಟಿಂದು ನೋಡ್ಕೊಳ್ಳೋಣ. ಇದರಲ್ಲಿ 504 ಪಚ್ಚೆಕಲ್ಲಿದೆ. ಹಾಕೋಬೋದು, ಏನು ತೊಂದರೆ ಇಲ್ಲಪ್ಪ. ಯಾವ ಕಡೆ ಬೇಕಾದ್ರೆ ಹಾಕೋದು. ಅಲ್ಲಿ ಏನಂದ್ರೆ ನಿಮ್ಮ ಕಾಲಿಗೆ ಯಾವ ತಲೆ ಹೋಗುತ್ತೆ ಆ ಥರ ಅಂತಾರೆ ಅಂತ ನಾವು ಆ ಥರ. ಅದಾನ್ ನೋಡಿದ್ರು ರಿಮೋಟ್ ಕೊಡಿ. ರಿಮೋಟ್ ಅಂತಾರೆ. ರೆಗ್ಯುಲೇಟರ್ ಇದು ಆನು ಈ ಥರ ಇರುತ್ತೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಆ ಥರ ಬರುತ್ತೆ. ಇದನ್ನ ಫೋಲ್ಡ್ ಮಾಡಿ ಹಾಕೊಳ್ಳಿ ನೀವು. ಇಲ್ಲ ಬಿಸಿ ಆಗಕ್ಕೆ ಒಂದು 10 ನಿಮಿಷ ಬಿಸಿ ಆಗಕ್ಕೆ ಆನ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ರೆ ಒಂದು 10 ನಿಮಿಷ ಬೇಗ ಬಿಸಿ ಆಗ್ಬಿಡುತ್ತೆ. ಹಿಂಗೆ ಇಟ್ಟರು ಬಿಸಿ ಆಗುತ್ತೆ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಈಗ ಬಿಸಿ ಆಗ್ತಾ ಇರಲಿ, ಅದನ್ನ ಇದು ಮಾಡಿ ಫೋಲ್ಡ್ ಮಾಡಿ ಇಟ್ಬಿಡಿ ಇದನ್ನು. ಉದಯಗಿರಿಯಿಂದ ಆಚೆ. ಸಿಸರ್ ತಗೊಳ್ಳಿ ಅಮ್ಮ, ಇದು ಉಲ್ಟಾ ಮಾಡ್ಕೊಳ್ಳಿ ಹಿಂಗೆ. ಏನಾಗಿರ್ತದೆ, ಯಾವತ್ತು ನಿಮ್ ಕರೆದ್ರು ಇದೇ ಟೈಮೇ 4:15 ಅವ್ರು ಸ್ಕೂಲ್ ಬಿಡೋದು. 4:45, 4:50 ಆಗುತ್ತೆ ಬರೋದು. ಅದಕ್ಕೆ 3 ಸಲ ಫೋನ್ ಮಾಡಿದೆ ಸ್ಕೂಲಿಂದ ಹೊರಡುವಾಗ. ಬಿಜಿ ಇದ್ದದ್ದು ಪಚ್ಚೆ ಕಲ್ಲು ಕೊಡಿಯಪ್ಪ, ತೋರಿಸ್ತೀವಿ. ತಗೊಂಡು ತೆಗೀರಿ ಮೇಲ್ಗಡೆ. 2 ಪಚ್ಚೆಕಲ್ಲು ಹಾಕಬೇಕು. 2 ಪಚ್ಚೆಕಲ್ಲು ಹಾಕಿ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು. ಎಷ್ಟು 1.5 ಲೀಟರ್ ನೀರಾ? ಹಿಡಿಯುತ್ತೆ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಇದು ನಿಮಗೆ ಕ್ಲೋಸ್ ಮಾಡಿಕೊಂಡು ಮಾಮೂಲಿ ಕುಕ್ಕರ್ ಹೆಂಗೆ ಮುಚ್ಚುತ್ತೀರಾ ಹಂಗೆ ಮುಚ್ಕೋಬೇಕು. 3 ಇದೆ, ಇಲ್ಲಿ 1 ಹಾಕೋಬೇಕು ಹಿಂಗೆ. ಅದನ್ನೇನು ಕ್ಲೋಸ್ ಮಾಡಬಾರ್ದು, ಇದೇನು ಬೇಡ. ಸ್ಟೀಮ್ ಬರಬೇಕಲ್ಲ. ಇದೆ ಆನು ಮತ್ತೆ ಆಫ್. ರಿಮೋಟಲ್ಲೂ ತೋರಿಸ್ತೀನಿ, ಸೇಮ್ ಹಿಂಗೆ ಇರುತ್ತೆ. ಇದು ಆನು ಮತ್ತೆ ಆಫ್. ಹೀಟ್ ಜಾಸ್ತಿ ಮಾಡ್ಕೊಳ್ಳೋದು, ಮ್ಯಾಕ್ಸಿಮಮ್ 9 ಬರುತ್ತೆ ಹೀಟು, 9. ಇದು ಕಡಿಮೆ ಕೂಡ ಮಾಡ್ಕೋಬೋದು. ಆ ಟೈಮರ್ ಬಂದು 89 ನಿಮಿಷ ಇರುತ್ತೆ ಇದರಲ್ಲಿ. ಮ್ಯಾಕ್ಸಿಮಮ್ 89 ನಿಮಿಷ, 1.5 ಗಂಟೆ ಇರುತ್ತೆ. ಮಿನಿಮಮ್ 4 ನಿಮಿಷ ಬರುತ್ತೆ. ನೀವು ಸೆಟ್ ಮಾಡ್ಕೋಬೇಕು ಎಷ್ಟೊತ್ತಾದರೂ. ಒಂದು 10 ನಿಮಿಷ ಅದು ನೀರು ಕಾಯೋದಕ್ಕೆ ಕುದಿಯೋದಕ್ಕೆ ಬೇಕಾಗುತ್ತೆ. ಇನ್ನು ಈ 3 ಪಚ್ಚೆಕಲ್ಲು ಒಂದು ಜೇಬಲ್ಲಿ ಇಟ್ಕೋಬೋದು, ಇನ್ನೊಂದು ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಕೊಟ್ಕೋಬೋದು, ಇನ್ನೊಂದು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು. ಈ ಪಚ್ಚೆಕಲ್ಲನ್ನ ನೀರಲ್ಲಿ ಒಂದು 20 ನಿಮಿಷ ಹಾಕ್ಬಿಟ್ಟು ಬೇಕಾದ್ರೆ ಆಮೇಲೆ ನೀರು ಕುಡಿದ್ರೆ ಆಫ್ಲೈನಲ್ಲಿ ಕನ್ವರ್ಟ್ ಆಗುತ್ತೆ. ಮತ್ತೆ ಟೀ ಮಾಡುವಾಗ ಕುಕ್ಕರಲ್ಲಿ ಹಾಕೋಬೋದು. ಕುದಿಯುವಾಗ ಒಗ್ಗರಣೆ ಮಾತ್ರ ಹಾಕ್ಬಾರ್ದು. ಅನ್ನ ಮಾಡೋಕೆ ಹಾಕೋಬೋದು. ಕುದಿಯುವಾಗ ಹಾಕೋಬೇಕಾ? ಸಾಂಬಾರ್ ಸಪ್ರೇಟ್ ಮಾಡಿ ಕುದಿಯೋಕೆ ಇರ್ತೀರಲ್ಲ ಅವಾಗ ಹಾಕೊಳ್ಳಿ. ಅನ್ನಕ್ಕೆ ಬೇಕಾದ್ರೆ ಕುಕ್ಕರಲ್ಲಿ ಕೂಗು ಅಕ್ಕಿ ಹಾಕ್ತಿರಲ್ಲ ಅವಾಗಲೇ ಹಾಕ್ಬಿಡಿ. ಇಲ್ಲ ಅಂತಂದ್ರೆ ಮಜ್ಜಿಗೆ ನೀರು ಬಿಸಿಗೆ ಇಟ್ಟರೆ ಹೊಡೆದೋಗುತ್ತೆ ಅಷ್ಟೇ. ಕೆಳಗೆ ಬೀಳಿಸಿದ್ರೆ ಕೆಳಗಡೆ ಬೀಳಿಸಿದ್ರೆ ಹೊಡೆದೋಗುತ್ತೆ. ಅದು ಬಿಟ್ರೆ ಇನ್ನೇನಿಲ್ಲ. ಇದರಲ್ಲಿ ನೀವು ಬೇಕಾದ್ರೆ ಎಷ್ಟು ನೀವು ಇರುತ್ತೆ ಇದ್ರಲ್ವಾ, ನೀವು 4 ಜನ ಇದ್ದೀರಾ ಹಾಕೋಬೋದು, ತೊಂದರೆ ಇಲ್ಲ. ನಾವಲ್ಲಿ ಎಷ್ಟು ಜನಕ್ಕೆ ಹಾಕ್ತೀವಿ, ಏನು ತೊಂದರೆ ಇಲ್ಲ. ಇದರಲ್ಲಿ ಸ್ಯಾನಿಟೈಸ್ ಅಂತ ಆ್ಯಡ್ ಆಗಿರುತ್ತೆ. ಏನೇನು ಇನ್ಫೆಕ್ಷನ್ ಆಗ್ತದೆ, ಎಷ್ಟು ಜನ ಕಡೆಗಳ ಹೋಗ್ತದೆ. ತಗೊಂಡ್ಬಿಡಿಯಪ್ಪ.
ಕಂಪ್ನಿ ಪ್ಯಾಕಿಂಗ್ ನೀವು ಮಾಡಿದ್ದ ನಾವೇ ಮಾಡಿದ್ವಿ. ಚೆನ್ನಾಗಿ ಮಾಡಿದ್ದೀರಾ ಅದೇ ಅದಕ್ಕೆ ಕೇಳ್ತಾ ಇರೋದು. ಕಿತ್ತಾಕಿಯಪ್ಪ ಏನಿಲ್ಲ. ಅದೇ ತುಂಬ ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಇವಾಗ ಉಲ್ಟಾ ತೆಗಿಬೇಕು ಅನ್ಸುತ್ತೆ. ಹೇಳ್ಕೊ. ಇದು ಬೆಲ್ಟ್ ಪ್ಯಾಚಸ್ ಮತ್ತೆ ರಿಮೋಟು. ರಿಮೋಟ್ ಯಾವುದು ಪ್ಯಾಚಸ್ ಅದು ಇದು 5G ಇದು. 5G ರಿಮೋಟ್. ಇದು ಪ್ಲಗ್ ಇದೆಯಾ? ಪ್ಲಗ್ ಹಾಂ ಮೇಡಮ್ ಅಲ್ಲೇ ತೋರಿಸ್ಕೊಟ್ಬಿಡ್ತೀವಿ ತಗೊಂಡು. ಇದು ಬೆಲ್ಟ್ ಎಲ್ಲೇ ಬನ್ನಿ. ಈ ಥರ ಬರುತ್ತೆ ಸ್ವಿಚ್ ಆನ್ ಮಾಡಿದಾಗ. ಇದು ಪ್ಯಾಚಸ್ ಇದೆ. ಅಲ್ಲಿ ಎರಡಿದೆ, ಒಂದರಲ್ಲಿ ಈ ಕಡೆ ಒಂದು, ಇದರಲ್ಲಿ ಎರಡಿದೆ. ಇದು ರಿಮೋಟ್. ಸ್ಟೀಮರ್ ರಿಮೋಟ್ ಈ ಕಡೆ ಕೊಡಿ. ಕೆಂಪು ಕಲರ್ ಇರೋದು ಸ್ಟೀಮ್ ರಿಮೋಟ್. ಅದರಲ್ಲೇ ಬರ್ದಿರ್ತಾರೆ ನೋಡಿ. ನಿಮಗೆಲ್ಲ ಬಂದ್ಬಿಡ್ಬೇಕು. ಬರ್ದಿರ್ತಾರೆ ಅದರಲ್ಲೇ ಕೆಳಗಡೆ ನೋಡಿ. ಸ್ಟೀಮ್ ಜನರೇಟರ್ ಅಂತ ಬಂದಿದೆ. ಪ್ಯಾಚಸ್ ಇದು ವೈರಿಗೆ ಇದು ಎರಡು ಇದೆಯಲ್ಲ, ಹಿಂಗೇನೆ ಕನೆಕ್ಟ್ ಮಾಡ್ಬೇಕು. ಇದೊಂದು ವೈರಿಗೆ ಹಾಕಿದ್ರೆ ಬರಲ್ಲ ಅದು. ಅಂದ್ರೆ ಇವಾಗ ಈ ತರ ಎರಡು ಕನೆಕ್ಷನ್ ಕೊಟ್ಟಿದ್ದಾರೆ ಅಲ್ವಾ, ಇದೊಂದು ವೈರಿಗೆ ಹಾಕಿದ್ರೆ ಬರಲ್ಲ. ಇಲ್ಲಿ ಎರಡಿದೆ ಅಲ್ವಾ, ಇದು ಎರಡಕ್ಕೆನೆ ಹಾಕ್ಬೇಕು. ಬೆಲ್ಟ್ ಕೂಡ ಇದಕ್ಕೇನೆ ಹಾಕ್ಬೋದು. ಸೊಂಟ ನೋವಿದೆ ಎಲ್ಲಾದ್ರೂ ಇದ್ರೆ ಇದನ್ನ ಒಳಗಡೆ ಮಾಡ್ಕೋಬೇಕು. ಈ ವೈರು ಮೇಲ್ಗಡೆ ಬರಬೇಕು. ಅಂದ್ರೆ ಸ್ಕಿನ್ಗೆ ಹಾಕ್ಬೇಕು ಅಮ್ಮ. ಸ್ಕಿನ್ನಿಗೆ ಹಾಕೋಬೇಕು. ಬಟ್ಟೆ ಮೇಲೆ ಹಾಕಿದ್ರೆ ಬರಲ್ಲ. ನಿಮ್ಗೆ ನಾನು ಇದನ್ನೇ 2 ಪ್ಯಾಚಸ್ ಹಾಕೋತೀನಿ ಅಂದ್ರೆ ಆ ವೈರು, ಇನ್ನೊಂದು ವೈರ್ ಇದೆಯಲ್ಲ, ಈ ವೈರ್ ಹಾಕೊಂಡು ನೀವು ತಗೋಬೋದು. ಆಯ್ತಾ? ಈ ಥರ ಇರುತ್ತೆ. ಆ ರಿಮೋಟಲ್ಲೂ ಅಷ್ಟೇ ಇದನ್ನು ತೆಗಿಬೇಕು. ಹಂಗಾದ್ರೆ ಈ ಥರ ಹಾಕ್ಬಿಟ್ರೆ 25 ರೂಪಾಯಿ ಕೊಡುತ್ತೆ. ಇಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ, ಇದೇ ಆಫು ಮತ್ತು ಆಗಿ ಎರಡು ಇದೆ ಬಟನು. ಇನ್ಕ್ರೀಸ್ ಮಾಡ್ಕೋಬೇಕು. ಇವಾಗ 99 ಇರುತ್ತೆ ಇದರಲ್ಲಿ ಸೆನ್ಸರ್. ಆಯಿತಾ? ಆಮೇಲೆ ಮತ್ತೆ ಮೇಲ್ಗೆ ಹೋಗ್ಬೇಕಲ್ವ, ಹಿಂಗಿಗೆ ಪ್ಯಾಚಸ್ ಮತ್ತು ಬೆಲ್ಟು ಎರಡು ಇದರಲ್ಲೇ ಬರುತ್ತೆ. ಅವಾಗ ಇದರಲ್ಲಿ ಬರುತ್ತೆ ಎರಡನೇದ್ರಲ್ಲಿ. ಮೇಲ್ಗೆ ಹೋಗ್ಬೇಕಂದ್ರೆ ಫಂಕ್ಷನ್ ಅಂತ ಹೋಗ್ಬೇಕು. ಫಂಕ್ಷನ್ ಒತ್ತಿ ಮತ್ತೆ ಇನ್ಕ್ರೀಸ್ ಕೊಡಬೇಕು. ಇದು ಅಷ್ಟೇ 99 ಇರುತ್ತೆ. ಆಮೇಲೆ ಇಲ್ಲಿಗೆ ಬಂದರೆ ಇದರಲ್ಲಿ 25 ಥರ ಮೋಡ್ಸ್ ಇದೆ. ಇಲ್ಲಿ ಆಟೋ ಮೋಡ್ ಅಂತ ಇದೆಯಲ್ಲ, ಆಟೋ ಮೋಡ್ ಗೊತ್ತಿದ್ರೆ ಒಂದಕ್ಕೊಂದು ನಿಂತ್ಕೊಡುತ್ತೆ. ಆವಾಗ ನಿಮಗೆ ಎಷ್ಟು ಥರ ಮೋಡ್ಸ್ ಬೇಕೋ ಅದನ್ನು ನಿಮಗೆ ಇನ್ಕ್ರೀಸ್ ಮಾಡಬೇಕು. ಆಮೇಲೆ ಮತ್ತೆ 25 ಥರ ಮೋಡ್ಸ್ ಇರುತ್ತೆ. ನೀವು ಯಾವ್ದು ಹಾಕೋತೀರೋ ಆ ಥರ ಬರುತ್ತೆ. ಮತ್ತು ಮೇಲೆ ಹೋದರೆ ಇದರಲ್ಲೂ ಅಷ್ಟೇ 90 ಅಬೌವ್ ಇರುತ್ತೆ. 90 ಇರುತ್ತೆ. 90 ನಿಮಿಷ
ಇದೇನು ಟೈಮಿಂಗ್ಸ್ ಯಾವುದಕ್ಕೆ ಇದಕ್ಕ ಇವೆಲ್ಲದಕ್ಕೂ ಟೈಮಿಂಗ್ಸ್ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಹಾಕೋ. ಮ್ಯಾಕ್ಸಿಮಮ್ 45 ನಿಮಿಷಕ್ಕೆ ಒಂದು ನಿಂತು. ತಗೊಳ್ಳಿ ಮಾಡಿ. ಸ್ಟೀಮ್ ಮಾಮೂಲಿ ಪಾಯಿಂಟ್ಗೆ ಆಗುತ್ತಲ್ವಾ ಹಾಗಿದ್ರೆ? ಏಜ್ ಪಾಯಿಂಟ್ ಏನು ಬೇಡ ಅಲ್ವಾ? ಯಾವುದು ಸ್ಟೀಮ್ ಅದಾಗಲ್ಲ. ಸ್ಟೀಮೇ ಇದಪ್ಪ ಚುಟ್ಬೇಕದಕ್ಕೆ ಚೈಲ್ಡ್ ಲಾಕ್ ಅದು ಆ ಥರ ಸಿಸ್ಟಮ್. ಮಕ್ಕಳಿಗೆ ಬೆರಳ ಕೆಳಗೆ ಇಟ್ಬಿಡಿ ಮೇಡಮ್, ಒಯ್ದು ಸಾಕಾಗುತ್ತೆ. ನೋಡ್ಕೊಳ್ಳಿಮ್ಮ, ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಆಮೇಲೆ ಇದನ್ನ ಹಿಂಗೆ, ಇದು ಆಫ್ ಆನ್ ಆಯ್ತಾ. ಇದರಲ್ಲಿ ನೋಡ್ಕೊಳ್ಳಿ. ಇವಾಗ ಟೈಮ್ ಜಾಸ್ತಿ ಬೇಕು ಅಂತಂದರೆ ನೀವು ಟೈಮ್ನ ಜಾಸ್ತಿ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ 20 ನಿಮಿಷಕ್ಕೆ ಇರುತ್ತೆ ಮ್ಯಾಕ್ಸಿಮಮ್, ಆಯಿತಾ. ಆಮೇಲೆ ಇದು ಆನ್ ಮಾಡ್ಕೋಬೇಕು. ಇದು ಆನ್ ಆಗುತ್ತೆ. ಆಮೇಲೆ ಇದನ್ನ ಆನ್ ಮಾಡಿಕೊಂಡ್ರೆ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಇದರಲ್ಲಿ P1 P2 ಅಂತ ಇದೆಯಲ್ಲ, P ಮೂಡ್ ಆನ್ ಮಾಡಿಕೊಂಡ್ರೆ ಹಿಂಗೆ 10 ನಿಮಿಷಕ್ಕೆ ಬರುತ್ತೆ. ನೆಕ್ಸ್ಟ್ P2 ಆನ್ ಮಾಡಿಕೊಂಡ್ರೆ ಹಿಂಗೆ ಬರ್ತಾ ಇರುತ್ತೆ, ಆಯಿತಾ. ಆಮೇಲೆ ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕು. 10 ನಿಮಿಷ P1 ಸ್ಪೀಡು ಆಮೇಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಈ ಥರ 99 ಬರುತ್ತೆ ಸ್ಪೀಡು. ಹಿಂಗೆ ಡಿಸ್ಕ್ರೀಸ್ ಮಾಡಿ ಅವಾಗ ಹಿಂಗೆ ಮಾಡ್ಕೋಬೇಕು. ನೆಟ್ ಆನ್ ಮಾಡಬೇಕಲ್ವಾ? ನೆಟ್ ಆನ್ ಮಾಡಿ ಬ್ಲೂಟೂತ್ ಸಿಗುತ್ತೆ ನಿಮಗೆ, ಆಯಿತಾ. ಮೊಬೈಲ್ ಏನು ಮಾಡ್ತಾ ಕನೆಕ್ಟ್ ಆಯ್ತು. ಸಾಂಗ್ ಕೇಳ್ಕೊಂಡು ತಗೋಬೋದು ಅದನ್ನ ಥೆರಪಿನ ಅಂತ. ಸಾಂಗ್ ಕೇಳ್ಕೊಂಡು ಅದರಲ್ಲೇ ಸಾಂಗ್ ಬರುತ್ತಾ? ಕನೆಕ್ಟ್ ಆಯಿತು. ಈಗ ಯೂಟ್ಯೂಬಲ್ಲಿ ಸಾಂಗ್ ಹಾಕ್ತೀನಿ. ಸಾಂಗ್ ಹಾಕೋಬೋದು, ಅಥವಾ ನೀವೇನಾದರೂ ನೋಡ್ತಾ ಇದ್ರೆ ಮೊಬೈಲಲ್ಲಿ ಏನಾದರೂ ವರ್ಕ್ ಮಾಡ್ತಾ ಇದ್ರೆ ಮಾಡ್ಕೊಂಡು ವರ್ಕ್ ಮಾಡ್ಬೋದು. मॉर्निंग बॉस, फीस जमा नहीं हुई, ಈ ಥರ आज के बाद तुम स्कूल में नहीं पढ़ सकते। ಸರ್ ಈ ಥರ ಇರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ